ಸ್ಕ್ವಾಡನ್ ಲೀಡರ್ ಅಲ್ಲೇ ಮಾಡಿ ಕನ್ನಡಿಗರ ಮೇಲೆ ನಿನ್ನೆ ವಾಯುಪಡೆಯ ಅಧಿಕಾರಿ ಸ್ಕ್ವಾಡ್ರನ್ ಲೀಡರ್ ಶೀಲಾದಿತ್ಯ ಬೋಸ್ ಅವರು ಏರ್ಪೋರ್ಟಿಗೆ ಅವರ ಪತ್ನಿ ಜೊತೆ ತೆರಳುತ್ತಾ ಇರಬೇಕಾದ್ರೆ ಬೈಕಿಗೆ ಟಚ್ ಆಗಿದೆ. ಕೂಡಲೇ ಬೈಕ್ ಸವಾರ ಮತ್ತು ಶೀಲಾದಿತ್ಯ ಬೋಸ್ ಅವರ ನಡುವೆ ವಾಗ್ವಾದ, ಇಬ್ಬರ ಮಧ್ಯದಲ್ಲಿ ಜಗಳ ಆಗಿದೆ. ಆ ತಾರಕಕ್ಕೇರಿ ಹೊಡೆದಾಟನೂ ಕೂಡ ನಡೆದಿದೆ. ಇದಾದ ನಂತರ ಶೀಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡಿ, ಸೆಲ್ಫಿ ವಿಡಿಯೋ ಮಾಡಿ, ನನಗೆ ಹೊಡೆದಿದ್ದಾರೆ, ರಕ್ತ ಬರ್ತಾ ಇದೆ, ನಾನು ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ಇಡೀ ಚಿತ್ರಣಕ್ಕೆ ಹೊಸ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದಲೆ ಇಂಗ್ಲೀಷ್ ಮೀಡಿಯಾದವರು, ಅದರಲ್ಲೂ ನ್ಯಾಷನಲ್ ಮೀಡಿಯಾದವರು ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆದಿದ್ದಾರೆ, ಒಬ್ಬ ಏರ್ಫೋರ್ಸ್ ಅಧಿಕಾರಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬೊಂಬಡಿ ಬಜಾಯಿಸಿದ್ದಾರೆ. ಏನು ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ, ನಾನ್ ಕನ್ನಡಿಗಾಸ್ ಮೇಲೆ ಹಲ್ಲೆ ಆಗ್ತಾ ಇದೆ, ಈ ರೀತಿ ಭಾಳ ಧರ್ಮಬೋಧೆಯ ಮಾತುಗಳು, ಆಕ್ರೋಶ ಎಲ್ಲ ವ್ಯಕ್ತವಾಗಿದೆ. ಆದರೆ ತದನಂತರ CCTV ಫುಟೇಜನ್ನು ತೆಗೆದು ನೋಡಿದಾಗ ಶೀಲಾದಿತ್ಯ ಬೋಸ್ ಅವರೇ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಆತನಿಗೆ ತಾರಾಮಾರ ಹೊಡೆದಿರುವಂಥದ್ದು ಅದರಲ್ಲಿ ಪತ್ತೆ ಆಗಿದೆ. ಇವತ್ತು ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತಂದರೆ, ಯಾವುದೇ ರೋಡ್ ರೇಜ್ ಇರ್ಬೋದು, ಕಾರು ಬೈಕು ಟಚ್ ಆಗುವಂಥದ್ದಿರ್ಬೋದು, ಅಥವಾ ಆಟೋದವ್ರ ಜೊತೆ ಜಗಳ ಆಗುವಂಥದ್ದಿರ್ಬೋದು. ಅವರು ಓಲಾನೋ ಉಬರ್ನಲ್ಲಿ ಆಟೋ ಬುಕ್ ಮಾಡಿರ್ತದೆ, ಅವ್ರು ಬರೋದು ಲೇಟ್ ಆಗುತ್ತೆ, ಎಲ್ಲ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಸಡನ್ನಾಗಿ ಹೋಗ್ತಾರೆ, ಅಷ್ಟರೊಳಗಡೆ ಅವ್ರು ಬರ್ತಾರೆ. ಈ ಕಸ್ಟಮರ್ಸು ಮತ್ತು ಈ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ. ಇದು ಯಾವುದೇ ವಿಚಾರ ಬಂದಾದ ಕೂಡಲೇ ನಾನ್ ಕನ್ನಡಿಗಾಸ್ ಮೇಲೆ, ಕನ್ನಡೇತರರ ಮೇಲೆ, ಅದರಲ್ಲೂ ವಿಶೇಷವಾಗಿ ನಾರ್ತ್ ಇಂಡಿಯನ್ಸ್ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತೇಳಿ ಹೇಳಿಬಿಟ್ಟು ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಹೊಡಿತಾರೆ. ಈ ರೀತಿ ಒಂದು ಕನ್ನಡಿಗರನ್ನು ನಕಾರಾತ್ಮಕವಾಗಿ, ನೆಗೆಟಿವ್ ಆಗಿ ಚಿತ್ರಿಸುವಂತಹ ಪ್ರಕರಣಗಳು ಆಗಿಂದಾಗೆ ನಡೀತಾ ಇದ್ದಾವೆ. ಈ ಶೀಲಾದಿತ್ಯ ಬೋಸ್ ಪ್ರಕರಣ ಕೂಡ ಅದೇ ಥರ ಒಂದಾಗಿದೆ. ಪ್ರತಿ ರೋಡ್ ರೇಜ್ಗೂ ಕೂಡ ನೀವು ಕನ್ನಡ, ನಾನ್ ಕನ್ನಡ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಹಣಪಟ್ಟಿ ಕಟ್ಟಿದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು? ಆಯಿತು, ಕನ್ನಡಿಗರ ವಿಚಾರಕ್ಕೆ ಬರೋಣ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ, ಅದು ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಎಲ್ಲ ಆಗಲಿ, ಬೈಕ್ನವರಿಗೆ ಕಾರ್ನವ್ರು ಟಚ್ ಮಾಡಲಿ, ಕಾರ್ನವರಿಗೆ ಬೈಕ್ನವ್ರು ಟಚ್ ಮಾಡಲಿ, ಇಬ್ಬರು ಮಧ್ಯದಲ್ಲಿ ಜಗಳ ಆಗೇ ಆಗುತ್ತೆ. ಅದರಲ್ಲಿ ಕನ್ನಡಿಗ, ನಾನ್ ಕನ್ನಡಿಗನ ಪ್ರಶ್ನೆನೇ ಬರಲ್ಲ. ಇದು ಇಬ್ಬರು ಮಧ್ಯದಲ್ಲಿ ನಡೆಯುವಂಥ ಜಗಳ, ಈ ಥರದ್ದು ಸಾವಿರಾರು ಘಟನೆಗಳು ಪ್ರತಿನಿತ್ಯ ನಡೀತವೆ. ಆದರೆ ಬೆಂಗಳೂರಲ್ಲಿ ನಡೆದ ಕೂಡಲೇ ಕನ್ನಡೇತರರ ಮೇಲೆ ಆಕ್ರಮಣ ನಡೀತಾ ಇದೆ ಅಂತೇಳಿ ಹೇಳಿಬಿಟ್ಟು ಒಂದು ರೀತಿ ಹಣೆಪಟ್ಟಿಯನ್ನು ಕಟ್ಟುವಂತಹ, ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರುವಂತೆ ಬಿಂಬಿಸುವಂಥ ಪ್ರಯತ್ನ ವ್ಯವಸ್ಥಿತವಾಗಿ, ಅದರಲ್ಲೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ, ಇಂಗ್ಲೀಷ್ ಚಾನೆಲ್ಗಳ ಮುಖಾಂತರವಾಗಿ ನಡೀತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ. ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂಥ ಪ್ರಕರಣಗಳಿಲ್ಲ. ಆದರೆ ಕರ್ನಾಟಕದಲ್ಲಿ ಇದ್ದಾದಮೇಲೆ 16 ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನು ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು, ಈ ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆಯೂ ಕೂಡ ಗೌರವ ಇಟ್ಕೊಳ್ಳಿ ಅಂತೇಳಿ ಹೇಳುವಂಥದ್ದು, ಅಥವಾ ಆ ರೀತಿ ಮನವಿ ಮಾಡ್ಕೊಳ್ಳುವಂಥದ್ದು ಸಹಜ. ಇದು ಎಲ್ಲ ರಾಜ್ಯಗಳಲ್ಲೂ ಇದೆ. ಆಯಿತು, ನಾನು ಕೇಳಲಿಕ್ಕೆ ಬಯಸ್ತೀನಿ, ಈ ನಾರ್ತ್ ಇಂಡಿಯನ್ಸ್ ಏನಿದಾರಲ್ಲ, ಯಾವತ್ತು ನಮ್ಮ ಮೇಲೆ, ಹಿಂದಿ ಮಾತಾಡೋರ ಮೇಲೆ ಅಥವಾ ನಾರ್ತ್ ಇಂಡಿಯನ್ಸ್ ಮೇಲೆ ಆಕ್ರಮಣ ಆಗುತ್ತೆ ಅಂತ ಹೇಳ್ತಾರಲ್ಲ, ನಿಮ್ಮ ಹತ್ರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಗತಿ ಇಲ್ಲದೆ ಕರ್ನಾಟಕ ನೀವು ಬರ್ತೀರಿ. ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳಿಲ್ಲ, ಒಳ್ಳೊಳ್ಳೆ ಕೆಲಸ ಸಿಗಲ್ಲ ಅಂತ ಗತಿ ಇಲ್ಲದೆ ನೀವು ಕರ್ನಾಟಕದಲ್ಲಿ ಉಳ್ಕೊಂಡಿರೋರು. ನೀವಿಲ್ಲಿ 16 ವರ್ಷ ಇಲ್ಲೇ ಬಂದು ಇಲ್ಲೇ ಇಂಜಿನಿಯರಿಂಗ್ ಮಾಡ್ತೀರಿ, ಇಲ್ಲೇ ಮೆಡಿಕಲ್ ಮಾಡ್ತೀರಿ, ಅಥವಾ ಇಲ್ಲೇ ಯಾವುದೋ ಡಿಗ್ರಿಗಳನ್ನ ಮಾಡ್ತೀರಿ, ಕೆಲಸಕ್ಕೋಸ್ಕರನೂ ಇಲ್ಲೇ ಉಳ್ಕೊಳ್ತೀರಿ. ಇಲ್ಲಿ ಉಳ್ಕೊಂಡಾದ ಮೇಲೆ ಇಲ್ಲಿನ ಸ್ಥಳೀಯ ಲ್ಯಾಂಗ್ವೇಜನ್ನು, ನೀವು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೀವೇನು ನೆನ್ನೆ ಮೊನ್ನೆ ಬಂದು 6 ತಿಂಗಳಾಗಿದೆ, 1 ವರ್ಷ ಆಗಿದೆ, ನೀವು ಕನ್ನಡ ಕಲಿಲೇಬೇಕು ಅಂತ ನಾವೇನು ಕೇಳ್ತಾ ಇಲ್ಲ. 16 ವರ್ಷದಿಂದ ಇಲ್ಲೇ ಇದ್ದೀರಲ್ಲ, ಇಲ್ಲೇ ಕಾಲೇಜಲ್ಲಿ ಓದಿದ್ದೀರಲ್ವಾ, ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಲ್ವಾ, ಇಲ್ಲೇ ಫ್ಲ್ಯಾಟ್ ತೊಗೊಂಡಿದ್ದೀರಲ್ವಾ, ಇಲ್ಲೇ ಮನೆ ತೊಗೊಂಡಿದ್ದೀರಲ್ವಾ, ಇಲ್ಲೇ ವಾಸ ಮಾಡಿದ್ದೀರಲ್ವಾ, ನೀವು ಕನ್ನಡವನ್ನು ಮಾತಾಡಿ ಇಲ್ಲಿ ಸ್ಥಳೀಯ ಭಾಷೆನೂ ಕೂಡ ಕಲ್ತ್ಕೊಳ್ಳಿ ಅಂತ ಹೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ಕೆಂಪೇಗೌಡರು ಕಟ್ಟಿರೋಂಥ ಬೆಂಗಳೂರು, ನಮ್ಮ ವಿಶ್ವೇಶ್ವರಯ್ಯನವರು ಕುಡಿಯೋ ನೀರು ತೊಗೊಂಡೋಗಿದ್ದಾರೆ, ನಮ್ಮ ಮಿರ್ಜಾ ಇಸ್ಮಾಯಿಲು ಕರೆಂಟ್ ಕೊಟ್ಟಿದ್ದಾರೆ. ಎಲ್ಲ ಕನ್ನಡಿಗರ ಶ್ರಮದಿಂದಾಗಿ ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ. ಇಲ್ಲಿ ಬಂದು ನೀವು ನೆಲೆ ಕಂಡುಕೊಳ್ತೀರಿ, ಭಾಷೆ ಮಾತಾಡಿ 16 ವರ್ಷದಿಂದ ಇದ್ದೀರಲ್ಲ ಅಂತ ಹೇಳಿದ ಕೂಡಲೇ ನಮ್ಮ ಕನ್ನಡೇತರರ ಮೇಲೆ ಆಕ್ರಮಣ ಆಗ್ತಿದೆ, ನಾವ್ಯಾಕೆ ಈ ಭಾಷೆ ಕಲಿಬೇಕು, ನಮ್ಮ ಮೇಲೆ ನಾವು ಕನ್ನಡ ಮಾತಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆಕ್ರಮಣ ನಡೀತಾ ಇದೆ. ಈ ಥರ ವರಾತೆ ಯಾಕೆ? ಏನು ನಿಮ್ಮನ್ನು ಇಲ್ಲಿ ಇರಿ ಅಂತೇಳಿ ನಾವು ಕೈಕಾಲು ಹಿಡ್ಕೊಂಡಿದ್ದೀವ? ನಿಮ್ಮನ್ನು
ನೀವು ಬಂದಿರೋರು, ನಿಮ್ಮ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇಲ್ಲ, ಒಳ್ಳೆ ಕಂಪ್ನಿ ಇಲ್ಲ, ಒಳ್ಳೆ ಕೆಲಸ ಸಿಗಲ್ಲ, ಒಳ್ಳೆ ಕಾಲೇಜಸ್ ಇಲ್ಲ ಅಂತ ಹೇಳಿ ನೀವು ಗತಿ ಇಲ್ದಲ್ಲಿ ಇಲ್ಲಿ ಬಂದಿರೋರು. ನಿಮ್ಮನ್ನು ನಾವು ಕೇಳ್ಕೊಂಡಿಲ್ಲ. ಇಷ್ಟಾಗಿಯೂ ಕೂಡ ಯಾವುದೋ ಒಂದು ರೋಡ್ ರೇಜ್ ಬಂತು ಅಂತ ಹೇಳಿದ ಕೂಡಲೇ ಕನ್ನಡಿಗರಿಗೆ ಹಣೆಪಟ್ಟಿ ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತೀರಿ. ಆಯಿತು, ಇವನು ಯಾರು ಶೀಲಾದಿತ್ಯ ಬೋಸ್ ಒಬ್ಬ ಏರ್ಫೋರ್ಸ್ ಅಧಿಕಾರಿ, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು ಅಥವಾ ಆರ್ಮಿ ಇರ್ಬೋದು, ನಿಮ್ಮನ್ನು ಇನ್ಸ್ಟ್ರಕ್ಷನ್ ಕೊಡುವಂಥ ಲ್ಯಾಂಗ್ವೇಜ್ ಯಾವುದು? ಎಲ್ಲರಿಗೂ ಹಿಂದಿ. ತಮಿಳ್ನಾಡಿಂದ ಹೋಗಿರ್ಬೋದು, ಕೇರಳದಿಂದ ಹೋಗಿರ್ಬೋದು, ಕರ್ನಾಟಕದಿಂದ ಹೋಗಿರ್ಬೋದು, ಮಹಾರಾಷ್ಟ್ರದಿಂದ ಹೋಗಿರ್ಬೋದು. ನಿಮ್ಮ ಟ್ರೈನಿಂಗ್ ಇರ್ಬೋದು, ನಿಮಗೆ ಕೊಡುವಂತಹ ಏನು ಇನ್ಸ್ಟ್ರಕ್ಷನ್ಸ್ಗಳಿರ್ಬೋದು, ನಿಮಗೆ ಕೊಡುವಂಥ ಕಮಾಂಡ್ಗಳಿರ್ಬೋದು ಯಾವ ಭಾಷೆನಲ್ಲಿರುತ್ತೆ? ಹಿಂದಿನಲ್ಲಿರುತ್ತೆ. ನಿಮಗೆ ಅಲ್ಲಿ ಹೋಗಿ ನೀವು ಕಲಿತೀರಿ. ಅದೇ ರೀತಿ ಇಲ್ಲಿ ಬಂದಾದಮೇಲೆ ನೀವೊಂದು IAS ಆಫೀಸರ್ ತೊಗೊಳ್ಳಿ, ಅವನು ಕರ್ನಾಟಕ ಕೇಡರ್ ಆಫೀಸರ್ ಆಗಿರ್ಬೋದು, ತಮಿಳ್ನಾಡು ಕೇಡರ್ ಆಗಿರ್ಬೋದು, ಅಥವಾ ಯಾವ ಒರಿಸ್ಸಾದ ಕೇಡರ್ ಆಫೀಸರ್ ಆಗಿರ್ಬೋದು, 1 ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅಂತೇಳಿ ಕಡ್ಡಾಯವಾಗಿ UPSC ನಿಯಮ ಇಲ್ವಾ? ಅದೇ ರೀತಿಯಲ್ಲಿ ನೀವು ಒಂದು ಬ್ಯಾಂಕ್ ಅಧಿಕಾರಿಯಾಗಿ ಬರ್ತೀನಿ, ನೀವು ಆಯಿತು, ಅದು ಬ್ಯಾಂಕ್ ಸರ್ವಿಸ್ಸಿಗೆ ನೀವು ಸೇರ್ಕೊಳ್ತೀರಿ, IBPS ಎಕ್ಸಾಮ್ ಪಾಸ್ ಮಾಡ್ಕೊಂಬರ್ತೀರಿ. 1 ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅನ್ನೋ ಕಡ್ಡಾಯ ನಿಯಮ ಇದೆಯಲ್ವ ನಿಮಗೆ? ಇದ್ದೇ ಇದೆ ಅಲ್ಲಿ. ಹೀಗೆ IAS ಅಧಿಕಾರಿಗಳು, IPS ಅಧಿಕಾರಿಗಳು, ಹಾಗೆ ಬ್ಯಾಂಕಿಂಗ್ ಅಧಿಕಾರಿಗಳು, ಪ್ರತಿಯೊಬ್ಬರಿಗೂ ನಿಯಮ ಇದೆ. ನೀವು ಅದೇ ಥರ 16 ವರ್ಷದಿಂದ ಇಲ್ಲಿದ್ದೀರಿ. ಇದ್ದಾದ ಮೇಲೆ ಕನ್ನಡ ಭಾಷೆನ ನೀವು ಕಲೀರಿ. ಕನಿಷ್ಠ ನಿಮಗೇನು ಓದೋದು ಬರೆಯೋದು ಎಲ್ಲದನ್ನು ಕೂಡ ಕಲೀರಿ ಅಂತ ನಾವು ಹೇಳಲ್ಲ. ಯಾರು ಸಿಕ್ಕಿದಾಗ ಮಿನಿಮಮ್ ಕಮ್ಯುನಿಕೇಷನ್ನು, ಒಂದು ಸಣ್ಣ ಸಂವಹನ ಮಾಡುವಂತಹ ಕನ್ನಡವನ್ನು ನೀವು ಕಲೀಲಿಲ್ಲ ಅಂದರೆ ಯಾಕೆ? ಈ ಕನ್ನಡದ ನೆಲದ್ದು ಇದೇ ನೀರು ಕುಡಿತೀರಿ, ಇಲ್ಲಿ ಇರುವಂಥ ಕಂಪ್ನಿಗಳಲ್ಲಿ ಕೆಲಸ ತೊಗೊಂಡಿದ್ದೀರಿ, ಇಲ್ಲೇ ಸೈಟ್ ತೊಗೊಳ್ತೀರಿ, ಇಲ್ಲೇ ಮನೆ ಕಟ್ಟಿಸ್ತೀರಿ, ಇಲ್ಲೇ ಫ್ಲ್ಯಾಟ್ ತೊಗೊಳ್ತೀರಿ. ಆದರೆ ಇಲ್ಲಿ ಭಾಷೆ ಮಾತ್ರ ಬೇಡ. ನಿಮ್ಮ ಭಾಷೆ ಬೇಡ ಅಂದರೆ ನಿಮ್ಮೂರಲ್ಲಿರಪ್ಪ. ನಮ್ಮೂರಿಗೆ ಬಂದು ನಮ್ಮ ಭಾಷಿಕರು, ನಮ್ಮ ಕನ್ನಡಿಗರು ಕಟ್ಟಿರುವಂತಹ ಇಲ್ಲಿನ ಒಂದು ವ್ಯವಸ್ಥೆಯೊಳಗಡೆ ವ್ಯವಸ್ಥೆಯ ಲಾಭ ಪಡ್ಕೊಂಡು ಈ ಭಾಷೆ ಬಗ್ಗೆ ತಾತ್ಸಾರ ಇಟ್ಕೊಳ್ಳೋವಂಥದ್ದು, ಅಥವಾ ನಿಮ್ಮ ಮಧ್ಯದಲ್ಲಿ ಯಾರೋ ಆಟೋದವ್ರ ಜೊತೆ ಜಗಳ ಆಯಿತು, ಇನ್ಯಾರಾದ್ರೂ ಬೈಕ್ನವ್ರಿಗೆ ಬುದ್ಧಿ ಜಗಳ ಆದ ಕೂಡಲೇ ಇಡೀ ಕನ್ನಡಿಗರಿಗೆ ಕೆಟ್ಟ ಹೆಸರು ತರುವಂತಹ, ಕನ್ನಡಿಗರನ್ನ ಕೆಟ್ಟದಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ. ನಾನು ನಾರ್ತ್ ಇಂಡಿಯನ್ಸ್ಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಈ ರೀತಿ ಒಂದು ಪ್ರಯತ್ನಗಳನ್ನ ನೀವು ಬಿಡಬೇಕು. ನೀವು ಇಲ್ಲಿದ್ದೀರಿ ಅಂತಂದಮೇಲೆ ಕನಿಷ್ಠ ಈ ಭಾಷೆಯ ಬಗ್ಗೆ ಗೌರವ ಪ್ರೀತಿನ ಇಟ್ಕೊಳ್ಳೋವಂಥದ್ದನ್ನು ನೀವು ಕಲಿಬೇಕು. ನಾವು ಕೂಡ ಎಲ್ಲ ಭಾಷೆನೂ ಕೂಡ ಗೌರವಿಸ್ತೀವಿ. ವಿಶೇಷವಾಗಿ ಕನ್ನಡಿಗರು ಭಾಷೆ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡಿಲ್ಲ. ಇದೇ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ಮಲಯಾಳಿಗಳಿದ್ದಾರೆ, ಲಕ್ಷಾಂತರ ಜನ ತಮಿಳಿದ್ದಾರೆ, ಅದೇ ರೀತಿ ತೆಲುಗವರಿದ್ದಾರೆ. ನಾವು ಯಾರ ಮೇಲೂ ಕೂಡ ನಾವೇನು ದೌರ್ಜನ್ಯ ಮಾಡೋಕ್ಕೆ ಹೋಗಿಲ್ಲ. ಆ ತೆಲುಗವ್ರು ಇರ್ಬೋದು, ತಮಿಳವ್ರು ಇರ್ಬೋದು, ಅಥವಾ ಮಲಯಾಳಿಗಳಿರ್ಬೋದು, ಇಲ್ಲಿ ಬಂದು ಇಲ್ಲಿ ಕೆಲಸ ಹುಡ್ಕೊಂಡು ಇಲ್ಲಿದ್ದೀರಿ ಅಂತಂದಮೇಲೆ ನೀವು ಇಲ್ಲಿಯವರಾಗಿ ಬದುಕಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ. ಅದನ್ನು ಕೂಡ ನಾರ್ತ್ ಇಂಡಿಯನ್ಸಿಂದಲೂ ಕೂಡ ಸೇಮ್ ಅದನ್ನೇ ನಾವು ನಿರೀಕ್ಷೆ ಮಾಡುವಂಥದ್ದು. ಆ ಶೀಲಾದಿತ್ಯ ಬೋಸ್ ಸ್ಕ್ವಾಡ್ರನ್ ಲೀಡರ್ ಇದ್ದಾರಲ್ಲ, ಅವ್ರ ಮೇಲೆ ಪೊಲೀಸ್ ಇಲಾಖೆನೇ ಕೇಸನ್ನು ದಾಖಲಿಸುವಂಥದ್ದು ಮಾತ್ರ ಅಲ್ಲ, ಆತನನ್ನು ಕೋಲ್ಕತ್ತಾಕ್ಕೆ ಹೋಗಿರ್ಬೋದು ಅರೆಸ್ಟ್ ಮಾಡಿ ತರಬೇಕು. ಆತ ಕನ್ನಡಿಗರ ಕ್ಷಮೆ ಕೇಳಬೇಕು. ಈ ರೀತಿ ನಾಟಕ ಮಾಡೋದಕ್ಕೆ ಇಲ್ಲಿ ಬರುವಂಥದ್ದಲ್ಲ. ಹಾಗೆಯೇ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನು ಕೂಡ ನಾನು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ. ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿ, ಒಬ್ಬ ಏರ್ಫೋರ್ಸಿಗೆ ಸೇರಿದಂಥ ಅಧಿಕಾರಿ ಈ ರೀತಿ ಸುಳ್ಳು ಹೇಳುವಂಥ ಕೆಲಸ ಮಾಡ್ತಾನೆ. ಈ ರೀತಿ ನಿಮಗೆ ಒಂದು ಸತ್ಯಸಂಧತೆ ಇಲ್ಲದೆ ಇರುವಂಥ ಅಧಿಕಾರಿನ ಕೂಡಲೇ ನೀವು ಡಿಸ್ಮಿಸ್ ಮಾಡಬೇಕು. ಇಂಥವ್ರಿಗೆ ಒಂದು ಆಬ್ಸಲ್ಯೂಟ್ ಕಮಿಟ್ಮೆಂಟು, ಪೇಟ್ರಿಯಾಟಿಸಮ್ಮು ಒಬ್ಬ ಅಧಿಕಾರಿಗೆ ಇರಬೇಕಾಗುತ್ತೆ. ಅಂಥವ್ರು ಮಾತ್ರ ಆರ್ಮಿಯಲ್ಲೋ, ಏರ್ಫೋರ್ಸ್ನಲ್ಲೋ, ನೇವಿನಲ್ಲಿ ಇರಬೇಕು. ಇಂಥ ಸುಳ್ಳು ಹೇಳುವಂಥ ವ್ಯಕ್ತಿನ ದೇಶದೊಳಗಡೆ ಒಡಕನ್ನು ತರುವಂತಹ ಭಾಷೆ ಆಧಾರದ ಮೇಲೆ ತಾರತಮ್ಯ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳುವಂಥ ಅಧಿಕಾರಿನ ನೀವು ಇಟ್ಕೊಳ್ಬಾರ್ದು. ಕೂಡಲೇ ಅದನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನು ಕೇಳ್ಕೊಳ್ತೀನಿ. ಹಾಗೆ ನಮ್ಮೆಲ್ಲ ಆರ್ಮ್ಡ್ ಫೋರ್ಸಸ್ ಸುಪ್ರೀಂ ಕಮಾಂಡರು ರಾಷ್ಟ್ರಪತಿ ಆಗಿರ್ತಾರೆ. ರಾಷ್ಟ್ರಪತಿಯವರಿಗೂ ಕೂಡ ಈ ರೀತಿ ಸ್ಥಳೀಯರ ಜೊತೆ ಜಗಳ ತೆಗೆಯುವಂಥದ್ದು, ಫೇಸ್ಬುಕ್ಕು ವಿಡಿಯೋ ಮಾಡುವಂಥದ್ದು, ಆತನಿಗೆ ಒಂದು ವೇಳೆ ದೌರ್ಜನ್ಯ ಆಗಿತ್ತು ಅಂದರೆ ನೇರವಾಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ಇವತ್ತು ನಿಮಗೆ ಕಾರ್ನಲ್ಲಿ ಬಂಪರ್ ಟು ಬಂಪರ್ ನಿಮಗೆ ಇನ್ಶೂರೆನ್ಸ್ ಇರುತ್ತೆ, ಸಣ್ಣ ಪುಟ್ಟ ಟಚ್ ಆಗುತ್ತೆ. ಕಾರಿಗೆ ಟಚ್ ಆದರೆ ಏನು ಬೈಕ್ನವರಿಗೆ ಜೀವನ ಹೋಗುತ್ತೆ, ಕಾರ್ನವ್ರಿಗೆ ಏನೂ ಆಗಿರಲ್ಲ. ಇನ್ಶೂರೆನ್ಸ್ ಕ್ಲೈಮ್ ಮಾಡಿ. ಯಾಕೆ ಇಳಿದ್ಬಿಟ್ಟು ಹೊಡಿತೀರಿ ನೀವು? ಅದು ಬರೀ ಶೀಲಾದಿತ್ಯ ಬೋಸ್ಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಾನು ಇದೇ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಕಾರಿಗೆ ಟಚ್ ಆಯಿತಾ, ಬೈಕ್ನೊಂದೇ ತಪ್ಪಿತ್ತಾ, ಆಯಿತು, ಅಚಾತುರ್ಯದಲ್ಲಿ ಆಗೋಗುತ್ತೆ. ಬೈಕ್ನವನೇನು ಬೇಕು ಅಂತ ಬಂದು ಹೊಡೆದಿರಲ್ಲ. ಆದರೆ ನೀವು ನಿಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟದ ಆಯಿತು, ಆತನಿಗೇನೋ ಒಂದು ವಾಗ್ದಂಡನೆ ಮಾಡಬೇಕಾ ಮಾಡಿ, ಪರವಾಗಿಲ್ಲ. ಆದರೆ ಹೋಗೋಂಥದ್ದು, ಇಳಿಯೋಂಥದ್ದು, ಹೊಡೆಯೋಂಥದ್ದು, ನಿಮ್ಮ ಕಾರ್ ಟಚ್ ಆದರೆ ಬೈಕ್ನ ಒಂದು ಪ್ರಾಣನೇ ಹೋಗಿರುತ್ತೆ. ಅದನ್ನು ಯೋಚನೆ ಮಾಡಿ, ನಿಮ್ಮ ಕಾರ್ನವರಿಗೆ ಏನೂ ಆಗಿರಲ್ಲ. ಇದು ಬಿಟ್ಟು ಇದಕ್ಕೆ ಬೇರೆ ಬೇರೆ ಚಿತ್ರಣವನ್ನು ಕೊಡುವಂತಹ, ಕನ್ನಡಿಗರ ಹಣೆಪಟ್ಟೆ ಕಟ್ಟುವಂತಹ ಪ್ರಯತ್ನವನ್ನು ನಾವು ಸಹಿಸಬಾರ್ದು. ಬೆಂಗಳೂರು ಪೊಲೀಸ್ ಕಮಿಷನರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, DG ಅವ್ರಿಗೂ ಮನವಿ ಮಾಡ್ಕೊಳ್ತೀನಿ. ಈ ಶೀಲಾದಿತ್ಯ ಬೋಸ್ ಆತ ಎಲ್ಲೇ ಇರ್ಬೋದು, ತಕ್ಷಣಕ್ಕೆ ಅರೆಸ್ಟ್ ಮಾಡಿ ನೀವು ತಗೊಂಬಂದು ಆತ ಕನ್ನಡಿಗರ ಕ್ಷಮೆ ಕೇಳೋ ರೀತಿಯಲ್ಲಿ ನೀವು ಮಾಡಬೇಕು.
ಅಥವಾ ನಮ್ಮ ಕನ್ನಡಿಗರ ತಾಳ್ಮೆಯಿಂದಲೇ ಈ ಥರ ಪ್ರಕರಣ ಜಾಸ್ತಿ ಆಗ್ತದೆ? ಯಾಕಂದರೆ ನಿರಂತರವಾಗಿ ಈ ಥರ ಬೇವ್ಸ್ ಕನ್ನಡಿಗರ ಮೇಲೆ ಇದೇ ನಾರ್ತ್ ಇಂಡಿಯನ್ಸು ಚೆನ್ನೈನಲ್ಲಿ ಯಾಕ್ರಿ ಬಾಲ ಬಿಚ್ಚಲ್ಲ? ಅದು ಕೇರಳಕ್ಕೆ ಯಾಕೆ ಹೋಗಲ್ಲ? ಅಲ್ಲಿ ಕೆಲಸನೇ ಇಲ್ಲ. ಇವತ್ತು ತಮಿಳ್ನಾಡಲ್ಲೂ ಕೂಡ ಆ್ಯಪರಲ್ ಇಂಡಸ್ಟ್ರಿ ಇರ್ಬೋದು, ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಅಲ್ಲೂ ಸಾಫ್ಟ್ವೇರ್ ತಕ್ಕಮಟ್ಟಿಗಿದೆ. ಹಾಗೆ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳು ಭಾಳ ಚೆನ್ನಾಗಿದೆ. ಕೊಯಮತ್ತೂರಿನಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ, ಅಲ್ಲೂ ಬಿಸ್ನೆಸ್ ಮಾಡ್ತಿದ್ದಾರೆ. ಅಲ್ಲಿ ಯಾಕೆ ಈ ಥರ ನೀವು ಬಾಲ ಬಿಚ್ಚಲ್ಲ? ಬರೀ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಾದವರು, ಡೆಲ್ಲಿ ಬೇಸ್ಡು, ಮುಂಬೈ ಬೇಸ್ಡ್ ಇಂಗ್ಲೀಷ್ ಮೀಡಿಯಾದವರು ಕೂಡಲೇ ಇದನ್ನು ಪಿಕ್ ಮಾಡಿಬಿಟ್ಟು ಏನೋ ಅವ್ರ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತೇಳಿ ಹೇಳಿ ನೀವು ಯಾವಾಗಲೂ ಕೂಡ ಒಂಥರ ನಮ್ಮ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತೀರಿ. ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮೋರ್ ಓವರ್ ನಿಮ್ಮನ್ನು ಯಾರನ್ನೂ ಕೂಡ ನಾರ್ತ್ ಇಂಡಿಯನ್ಸ್ ಆಗಲಿ, ತಮಿಳರನ್ನಾಗಲಿ, ತೆಲುಗುವ್ರನ್ನಾಗಲಿ ಅಥವಾ ಮಲಯಾಳಿಗಳನ್ನಾಗಲಿ ನಮ್ಮ ಕರ್ನಾಟಕಕ್ಕೆ ಬನ್ನಿ ನೀವಿಲ್ಲದೆ ನಮಗೇನು ಗತಿ ಇಲ್ಲ ಅಂತ ಹೇಳಲಿಕ್ಕೆ ಬಂದಿಲ್ಲ. ನೀವು ನಿಮ್ಮ ರಾಜ್ಯಗಳಲ್ಲಿ ಗತಿ ಇಲ್ಲದಲೇ ನಮ್ಮ ರಾಜ್ಯಕ್ಕೆ ಬಂದಿರೋರು. ನೀವು ಇಲ್ಲಿ ನೆಲೆ ಕಂಡ್ಕೊಳ್ಳೋಕ್ಕೆ ನೀವು ಬಂದಿರೋರು. ನಿಮ್ಮನ್ನೇನು ಕೈಕಾಲು ಹಿಡ್ಕೊಂಡು ನಾವು ಬಂದಿರಲ್ಲ. ನೀವು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಬೇಕು ಅಂತ ಕೇರಳದವ್ರು ಕೂಡ ಈ ಪಕ್ಕದಲ್ಲಿ ಬಂಡೀಪುರದಲ್ಲಿ ನಮ್ಮ ಅಭಯಾರಣ್ಯದಲ್ಲಿ ಅವರಿಗೆ ರಾತ್ರಿ ಏನು ನೈಟ್ ಓಡಾಡುವಂಥದ್ದು ಪ್ರವೇಶ ನಿಷೇಧ ಇದೆಯಲ್ಲ, ಅದನ್ನು ತೆಗೆದಾಕಿ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಗತಿ ಇಲ್ಲ, ತಿನ್ನಕ್ಕೆ ಗತಿ ಇಲ್ಲದಲೇ ಇಲ್ಲಿ ಕರ್ನಾಟಕ ಬರಬೇಕು. ಅವರಿಗೆ ಆಬಾದಿತ್ವ ಬರಬೇಕು. ಬೇರೆ ರಾಜ್ಯಗಳವರು ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ಲದಿರೋದ್ರಿಂದ, ಒಳ್ಳೆ ಕಂಪನಿಗಳು ಇಲ್ಲದೆ ಇರೋದ್ರಿಂದ, ಒಳ್ಳೆ ಕಾಲೇಜಸ್ ಇಲ್ಲದೆ ನೀವು ಇಲ್ಲಿ ಗತಿಗೆಟ್ಟು ಬರ್ತಾ ಇದ್ದೀರಿ. ನೀವು ನಮಗೆ ಪಾಠ ಹೇಳಕ್ಕೆ ಹೋಗ್ಬೇಡಿ. ಕನ್ನಡಿಗರು ಸಾಫ್ಟಾಗಿರ್ತಾರೆ ಅಂತ ಹೇಳಿದ ಕೂಡಲೇ ನೀವು ಏನು ಬೇಕಾದ್ರೂ ಮಾಡ್ಬೋದು, ನಮ್ಮ ಮೇಲೆ ಸವಾರಿ ಮಾಡ್ಬೋದು ಅಂತ ಹೇಳಿದರೆ ನಾವು ಬಗ್ಗಲ್ಲ. ಇದಕ್ಕೆ ವಾಪಸ್ ಯಾವತ್ತು ಕನ್ನಡಿಗರು ತಿರುಗಿ ನಿಲ್ತಾರೆ ಆವತ್ತು ನಿಮಗೆ ಉಳಿಗಾಲ ಇರಲ್ಲ ಅನ್ನೋದು 1991-92ನಲ್ಲಿ ಕಾವೇರಿ ಗಲಾಟೆ ಆದಾಗ ತಮಿಳ್ನಾಡವರಿಗೆ ಅನುಭವಕ್ಕೆ ಬಂದಿತ್ತು. ಅಂಥ ಒಂದು ಪರಿಸ್ಥಿತಿನ ಇನ್ನೊಂದು ಸರಿ ನೀವು ತಂದಿಟ್ಕೊಳಕ್ಕೆ ಹೋಗಬೇಡಿ. ನೀವು ಇದನ್ನೆಲ್ಲ ಭಾಷಿಕರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಕನ್ನಡಿಗರ ತಾಳ್ಮೆನ ನೀವು ಅತಿಯಾಗಿ ಟೆಸ್ಟ್ ಮಾಡಿದರೆ ಕಾವೇರಿ ಗಲಾಟೆ ಆದಾಗ 91-92ನಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂತ ನೀವು ನೋಡಿದ್ದೀರಿ. ಕನ್ನಡಿಗರಿಗೆ ಅಂಥ ಶಕ್ತಿ ಇದೆ, ಯಾರನ್ನು ಬೇಕಾದ್ರೂ ಬಡ್ದು ಓಡಿಸೋ ಶಕ್ತಿ ಇದೆ. ಆದರೆ ನಿಮ್ಮಿಂದಾಗಿ ನಮ್ಮನ್ನೇ ಬೆಳಗ್ತಾ ಇಲ್ಲ, ನಿಮ್ಮನ್ನೇ ಬೆಳಗ್ತಾ ಇರೋದು ನಮ್ಮ ಕರ್ನಾಟಕದಿಂದಾಗಿ. ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸ್ಥಳೀಯ ಭಾಷೆಗೆ ಗೌರವ ಕೊಟ್ಕೊಂಡು, ಕಾನೂನಿಗೆ ಗೌರವವನ್ನು ಕೊಟ್ಕೊಂಡು ನೀವಿರಿ.